ಇನ್ನು ರಾಜ್ಯ ಆಹಾರ ಇಲಾಖೆ ಈ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. 2024 ಜುಲೈನಿಂದ ಯಾರ್ಯಾರ್ದು ಸಸ್ಪೆನ್ಷನಲ್ಲಿತ್ತು, ರದ್ದಾಗಿತ್ತು ಕಾರ್ಡ್ಗಳು, ಅವರು ಮತ್ತೆ ಪಡ್ಕೋಬಹುದು. ಈ KYC ಮಾಡಿಸಿಲ್ಲ ಅಂತ ಕೆಲವರು ಕಾರ್ಡನ್ನು ರದ್ದು ಮಾಡಿದರು ಆಹಾರ ಇಲಾಖೆಯವರು. ಈ KYC ಆಗಿಲ್ಲ ಅಂತ ರದ್ದಾಗಿದ್ದ ಕಾರ್ಡ್ಗಳಿಗೆ ಈಗ ಮರುಜೀವ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಮಾನತುಗೊಂಡ ಪಡಿತರ ಚೀಟಿಗೆ ಮತ್ತೆ ಅಪ್ಲೈ ಮಾಡ್ಕೋಬಹುದಂತೆ. ಯಾರ್ಯಾರ ಹತ್ರ ಇತ್ತು APL BPL ಎರಡೂ ಕಾರ್ಡು ಅವ್ರು ಮಾಡ್ಕೋಬೋದಂತೆ. ಈ KYC ಮಾಡಿಕೊಂಡು ಮತ್ತೆ ಅಪ್ಲೈ ಮಾಡಿದ್ರೆ ನಿಮಗೆ ಕೊಡ್ತೀವಿ ಅಂತ ಅಮಾನತುಗೊಂಡಿದ್ದ ಚೀಟಿದಾರರು ಮತ್ತೆ ಕಾರ್ಡ್ ಪಡೆಯೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆಹಾರ ಇಲಾಖೆ ಹೊರಡಿಸಿರ್ತಕ್ಕಂಥ ಮಹತ್ವದ ಆದೇಶದ ಪ್ರತಿ ನೀವೀಗ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. ಕೆಲವರೆಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ರು, ಅಯ್ಯೋ ಇದ್ದಿದ್ದು ಒಂದು ಕಾರ್ಡು ಅದು ಕೂಡ ರದ್ದಾಗೋಯ್ತಲ್ಲಪ್ಪ ಅಂತ. ನೀವು ಮತ್ತೆ ಅಪ್ಲೈ ಮಾಡ್ಕೋಬಹುದು, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ KYC ಮಾಡಿಸ್ಕೊಂಡು ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಅಂತ ಅಂದ್ಬಿಟ್ಟು ಅದು ಮಾಡ್ಕೋಬೋದು. ಸೊ ಯಾವ ಥರ ಇದು, ಏನು ಕತೆ, ಹೆಂಗೆ ಮತ್ತೆ ಅಪ್ಲೈ ಮಾಡ್ಕೊಳ್ಳೋದು? ಈ KYC ಆಗಿಲ್ಲ ಅಂತ ರದ್ದಾಗಿದ್ದ ಕಾರ್ಡ್ಗಳಿಗೆ ಮರುಜೀವ ಕೊಡೋದಕ್ಕೆ ಆಹಾರ ಇಲಾಖೆ ಮುಂದಾಗಿದೆ. ಅಮಾನತುಗೊಂಡ ಪಡಿತರ ಚೀಟಿಗೆ ಮತ್ತೆ ಅಪ್ಲೈ ಮಾಡ್ಕೋಬೋದು ನೀವು ಅಂತ. ಹೆಂಗೆ 6 ತಿಂಗಳಿಂದ ಪಡಿತರ ಪಡೆಯದೇ ರದ್ದಾಗಿತ್ತು ಕಾರ್ಡ್ದಾರರು, ರದ್ದಾಗಿತ್ತು ಕೆಲವು ಕಾರ್ಡು, ನೀವು ಅಪ್ಲೈ ಮಾಡ್ಕೊಳ್ಳಿ. 3 ಎಕರೆಗಿಂತ ಹೆಚ್ಚುವರಿ ಭೂಮಿ ಇರುವಂತಹವ್ರ ಕಾರ್ಡು ರದ್ದಾಗಿತ್ತು, ನೀವು ಅಪ್ಲೈ ಮಾಡ್ಕೋಬೋದು. APL ಆ್ಯಂಡ್ BPL ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನರಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಆ ರೇಷನ್ ಕಾರ್ಡ್ ನಂಬಿಕೊಂಡೆ, ಪಾಪ BPL ಕಾರ್ಡ್ ನಂಬಿಕೊಂಡೇ ಜೀವನ ಸಾಗಿಸ್ತಾ ಇತ್ತು. ತುಂಬ ಜನರಿಗೆ ಈ KYC ಮಾಡ್ಸೋಕ್ಕೆ ಬಂದಿರಲಿಲ್ಲ, ರದ್ದಾಗಿತ್ತು. ಈಗ ಮತ್ತೆ ಅಪ್ಲೈ ಮಾಡ್ಕೊಳ್ಳಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈ ಕೆಟಗರಿನಲ್ಲಿ ಯಾರ್ಯಾರು ಅರ್ಹ ಫಲಾನುಭವಿಗಳು, ಯಾರ್ಯಾರು ಅಪ್ಲೈ ಮಾಡ್ಕೋಬಹುದು, ಅಪ್ಲೈ ಮಾಡೋದಕ್ಕೆ ಯಾವ ಥರ ಮಾನದಂಡ, ಏನಿದೆ ಡೀಟೇಲ್ಸ್ ಇದಕ್ಕೆ? ಅರವಿಂದ್, ಅಮಾನತಾಗಿರುವಂತಹ ಕಾರ್ಡ್ಗಳನ್ನು ಮತ್ತೆ ಅಪ್ಲೈ ಮಾಡೋದಕ್ಕೆ ಮಾನದಂಡ ಅಂದರೆ 4 ಜನರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. 4 ವರ್ಗಕ್ಕೆ ಮಾತ್ರ. ಯಾರು ಈ KYC ಸಮಸ್ಯೆ ಅಂತೇಳಿ ಅಮಾನತಾಗಿತ್ತು ಅವರು ಮತ್ತೆ ಅಪ್ಲೈ ಮಾಡಿ ಕಾರ್ಡನ್ನು ಪಡ್ಕೊಳ್ಬೋದಾಗಿದೆ. ಜೊತೆಗೆ 6 ತಿಂಗಳಿಂದ ಅಕ್ಕಿ ತೆಗೆದುಕೊಂಡಿಲ್ಲ ಅಂತೇಳಿ ಒಂದಷ್ಟು ಕಾರ್ಡ್ಗಳನ್ನು ಅಮಾನತ್ ಮಾಡಿದ್ರು. ಆಗ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು, ಸರ್ಕಾರದ ವಿರುದ್ಧ ಟೀಕೆಗಳು ವ್ಯಕ್ತವಾಗಿತ್ತು. ನಂತರ ಇದನ್ನು ಪರಿಶೀಲನೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಪರಿಶೀಲನೆ ಮಾಡಿದ ಬಳಿಕ ಈಗ ಮತ್ತೆ ಅವಕಾಶಕ್ಕೆ ಮಾಡಿಕೊಡ್ತಾ ಇರುವಂಥದ್ದು. ಮತ್ತೆ 3 ಎಕರೆ ಜಮೀನು ಮೇಲೆ ಇರ್ತಕ್ಕಂಥವ್ರು ಕೂಡ ರದ್ದಾಗಿತ್ತು, ಅವರು ಕೂಡ ಮತ್ತೆ ಈ KYCಗೆ ಅಪ್ಲೈ ಮಾಡಿಕೊಂಡು ಈ KYC ಆದ ನಂತರ ಇನ್ನೇನು ಮುಂದಿನ ತಿಂಗಳು 20ನೇ ತಾರೀಕಿನ ಒಳಗಡೆ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಆಹಾರ ಇಲಾಖೆ ಅವಕಾಶವನ್ನು ಮಾಡಿಕೊಡುತ್ತೆ. ಆಗ ಯಾವಾಗ ಅವಕಾಶ ಮಾಡಿಕೊಡುತ್ತೋ ಸಂಬಂಧಪಟ್ಟಂಥ ಆಹಾರ ಇಲಾಖೆಗಳಿಗೆ ಹೋಗಿ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಅವರು ಅಲ್ಲಿ ಅಪ್ಲೈಯನ್ನು ಮಾಡ್ಕೊಳ್ಬೋದಾಗಿದೆ. ಅಪ್ಲೈ ಮಾಡಿಕೊಂಡ ತಕ್ಷಣ ಅವರು ಮುಂದಿನ ತಿಂಗಳಿಂದ ಅಕ್ಕಿಯನ್ನು ತೆಗೆದುಕೊಳ್ಬೋದಾಗಿದೆ. ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆನೇ ಈಗ ಆಹಾರ ಇಲಾಖೆಯವರು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಆದಾಯ ತೆರಿಗೆ ಕಟ್ತಾ ಇರೋರಿಗೆ ಇಲ್ಲಿ ಅವಕಾಶ ಇಲ್ಲ, ಮತ್ತು ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಅವಕಾಶ ಇಲ್ಲ. ಇಲ್ಲಿ 6 ತಿಂಗಳಿಂದ ಅಕ್ಕಿ ತೆಗೆದುಕೊಂಡಿಲ್ಲ ಅನ್ನೋಂಥವ್ರಿಗೆ ಮತ್ತು ಈ KYC ಆಗದೆ ಇರೋರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ ಪಡಿತರದಾರರು. ಈಗಾಗಲೇ ಈ ತಿಂಗಳು 17, 18, 19ನೇ ತಾರೀಕು ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈ 3 ದಿನಗಳ ಅವಕಾಶ ಮುಕ್ತಾಯ ಆಗಿದೆ. ಮುಂದಿನ ತಿಂಗಳು 10ನೇ ತಾರೀಕು ಅಥವಾ 20ನೇ ತಾರೀಕು ಒಳಗಡೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ, ಆಗ ಅಪ್ಲೈ ಮಾಡ್ಕೊಳ್ಬೋದು ಅಂತೇಳಿ ಈಗ ಹೇಳ್ತಾ ಇದ್ದಾರೆ. ಯಾರೆಲ್ಲ ಈ ರೀತಿ ಸಮಸ್ಯೆ ಆಗಿ ಅಮಾನತಾಗಿತ್ತು ಅವರು ಮತ್ತೆ ಕಾರ್ಡ್ಗಳನ್ನು ಪಡೆಯಬಹುದಾಗಿದೆ. ಅವರು APL ಮತ್ತು BPL ಎರಡೂ ಕಾರ್ಡುಗಳು ಕೂಡ ಅಪ್ಲೈನ ಮಾಡ್ಕೊಳ್ಬೋದಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ. ಗ್ರಾಮೀಣ ಭಾಗದ ಬಡವರಿಗೆ, BPL ಕಾರ್ಡ್ದಾರರಿಗೆ ನಿಜಕ್ಕೂ ಒಳ್ಳೆ ಸುದ್ದಿ ಇದು. ನಿಮ್ಮ ರದ್ದಾಗಿದ್ದರೆ ನಿಮ್ಮ ಕಾರ್ಡ್ಗಳನ್ನ ಮತ್ತೆ ನೀವು ಅಪ್ಲೈ ಮಾಡಿಕೊಂಡು ಹೊಸ ಕಾರ್ಡ್ಗಳನ್ನ ಪಡ್ಕೋಬಹುದು. ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಅವ್ರಿಗೆ ಬರಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಬರಲ್ಲ. ಅದೊಂದನ್ನು ಗಮನದಲ್ಲಿ ಇಟ್ಕೊಳ್ಳಿ.